ನಮಸ್ಕಾರ. ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ರು, ಡಿಪ್ಲೊಮಾಗೆ ಯಾಕೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ? ಡಿಪ್ಲೊಮಾ ಪ್ರಾಜೆಕ್ಟ್ಸ್‌ಗಳಾಗ್ಲಿ, ಇಂಟರ್ನ್‌ಶಿಪ್ಸ್ ಆಗಲಿ ಬಹಳಷ್ಟು ಸ್ಟಾಪ್ ಮಾಡಿದಿರಲ್ಲ ಯಾಕೆ ಅಂತ. ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. 2023 ಡಿಸೆಂಬರ್ ಹರಿಹರ ಜಿಪಿಟಿ ಕಾಲೇಜ್, ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಒಂದು ಇನ್ಸಿಡೆನ್ಸ್ ನಡೀತದೆ. ಏನು ಅಂದ್ರೆ, ಫಸ್ಟ್ ನನಗೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹರಪನಹಳ್ಳಿ ಗೌರ್ಮೆಂಟ್ ಜಿಪಿಟಿ ಕಾಲೇಜಿಂದ ನನಗೊಂದು ಕಾಲ್ ಬರುತ್ತೆ. ನಾನು ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಕಷ್ಟಪಟ್ಟು ಹೋಗಿ ಅಲ್ಲಿ ಟ್ರೈನಿಂಗ್ನ ಕೊಟ್ಟು ಒಂದೆರಡು ಅವರ್ ಎಕ್ಸ್ಪ್ಲೈನ್ ಮಾಡಿ, ಓಕೆ ಸರ್, ಸ್ಟೂಡೆಂಟ್ಸ್ನ ಇದು ಇಂಟಿಮೇಟ್ ಮಾಡ್ತೀವಿ. ಸ್ವಲ್ಪ ದಿನ ಆದಮೇಲೆ, ಇಲ್ಲ ಸರ್, ಅವ್ರಿಗೆ ಸ್ಟೈಫಂಡ್ ಬೇಸ್ಡ್ ಬೇಕಂತೆ, ಅವ್ರಿಗೆ ಪೇಮೆಂಟ್ ಕೊಡ್ತಿದ್ದಾರೆ, ಅಲ್ಲಿಗೆ ಹೋಗ್ತಿದ್ದಾರೆ. ಆಯ್ತು ಸರ್, ಮತ್ತೆ ಕಾಂಪೋನೆಂಟ್ಸ್ ಅಷ್ಟು ಕಾಸ್ಟ್ಲಿ ಎಲ್ಲ ತರಿಸಿ ಸ್ಟೂಡೆಂಟಿಗೆ ಟ್ರೈನಿಂಗ್ ಕೊಡ್ತಾರ? ಇಲ್ಲ ಸರ್, ನಮಗೂ ಒಂದು ಸರ್ಟಿಫಿಕೇಟ್ ಕೊಟ್ರೆ ಸಾಕು, ಅವರಲ್ಲಿ ಕಸ ಒಡ್ಸೋದಾರ ಮಾಡಲಿ, ನೆಲ ಒರ್ಸೋದಾರ ಮಾಡಲಿ, ನಮಗೇನು ಸಂಬಂಧ ಇಲ್ಲ. ಹಾಗಾಗಿ ಒಂದು ಸರ್ಟಿಫಿಕೇಟ್ ತಂದ್ರೆ ಸಾಕು. ಈ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್, ಪದೇ ಪದೇ ಹೇಳ್ತೀನಿ, ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜಲ್ಲಿ ನಡೆದಂತ ಘಟನೆ. ನಮಗೂ ಬೇಜಾರಾಯ್ತು, ಇದೇನಿದು ಇಂಥ ಸಿಸ್ಟಮ್ ಮೇಂಟೈನ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜಲ್ಲಿ. ಯಾಕಂದ್ರೆ ಪ್ರೈವೇಟ್ ಡಿಪ್ಲೊಮಾ ಕಾಲೇಜು ಬಹಳ ಕಷ್ಟಪಡ್ತಿದ್ದಾರೆ. ಟ್ರೈನರ್ಸ್ಗಳನ್ನ ಒಂದು ಕಂಪ್ನಿಯಿಂದ ಕರೆಸಿ ಎಷ್ಟು ಸಾಧ್ಯನೋ ಅಷ್ಟು ಟಫ್ ಆಗಿರೋ ಸಿಲೆಬಸ್ ಅಲ್ಲಿ ಇರ್ತಕ್ಕಂತಹ ಫೈನಲ್ ಇಯರ್ ಅದು ಸ್ಟೂಡೆಂಟ್ಸ್ಗಳಿಗೆ ತುಂಬಾನೇ ಕಷ್ಟಪಟ್ಟು ಪ್ರೈವೇಟ್ ಡಿಪ್ಲೊಮಾ ಕಾಲೇಜಸ್ ಅಲ್ಲಿ ಬಹಳನೇ ಕಷ್ಟಪಟ್ಟು ಟ್ರೈನಿಂಗ್ ನ ಕೊಡ್ತಾ ಇದ್ದಾರೆ. ಈ ಗೌರ್ಮೆಂಟ್ ಅಲ್ಲಿ ಏನಿದೆ, ಆಟ ಆಗ್ಬಿಟ್ಟಿದೆ. ಮನ್ಸೋ ಇಚ್ಛೆ ಅವ್ರು ಹೆಂಗ್ ಬೇಕಂಗೆ ಸ್ಟೂಡೆಂಟ್ಸ್ ಗಳನ್ನ ನಡೆಸ್ಕೊಳ್ಳೋದು, ಅವ್ರಿಗೆ ಒಂದು ಫೇಕ್ ಸರ್ಟಿಫಿಕೇಟ್ ಗಳನ್ನ ಇದು ಮಾಡೋದು. ನಮ್ಮ ಸ್ಟೂಡೆಂಟ್ ಕಳಿಸಿದ್ರೆ ಏನೋ ಒಂದು ಕೆಲಸ ಮಾಡ್ಕೊಳ್ಳಿ, ಒಂದು ಫೇಕ್ ಸರ್ಟಿಫಿಕೇಟ್ ಈ ತರ ಮಾಡಿದ್ದಾರೆ ಅಂತ 3 ತಿಂಗಳು ಕೊಟ್ಟು ಬಿಡಿ. ಏನಕ್ಕೋಸ್ಕರ ಸಿಲೆಬಸ್ ಫ್ರೇಮ್ ಮಾಡಿದ್ದು ಗೌರ್ಮೆಂಟ್ ಕಾಲೇಜು? ಡಿಪ್ಲೊಮಾ ಸ್ಟೂಡೆಂಟ್ಸ್ ಗಳಿಗೆ ಕೆಲಸ ಸಿಗ್ತಾ ಇಲ್ಲ, ಅವರು ಚೆನ್ನಾಗಿ ಟೆಕ್ನಿಕಲಿ ಸ್ಟ್ರಾಂಗ್ ಆಗಲಿ ಅಂತ ಸಿಲೆಬಸ್ ಮಾಡಿದ್ರೆ ಈ ತರ ಆಟ ಆಡಕ್ಕೆ ಶುರು ಮಾಡಿದ್ರು. ಇದು ನನಗೆ ಇನ್ಫಾರ್ಮೇಶನ್ ಮೊದಲಿಂದಾನು ಗೊತ್ತಿತ್ತು. ಹಾಗಾಗಿ ನಾನು ಡಿಪ್ಲೊಮಾ ಇಂಟರ್ನ್ಶಿಪ್ಸ್ ಗಳಿಂದ ನಾನು ದೂರ ಉಳ್ಕೊಂಡಿದ್ದೆ. ಅಲ್ಲಿಂದ ಏನಾಗಿದೆ, ಇನ್ಫಾರ್ಮೇಶನ್ ಗೌರ್ಮೆಂಟ್ ಹರಪನಹಳ್ಳಿ ಡಿಪ್ಲೊಮಾ ಕಾಲೇಜಿಂದ ಹರಿಹರಕ್ಕೆ ಹೋಗಿದೆ. ಈ ತರ ಒಂದು ಸೈಬರ್ ಸೆಕ್ಯೂರಿಟಿ ಸಿಲೆಬಸ್ ಅಲ್ಲಿ ನಮ್ಮಲ್ಲಿ ಟ್ರೈನರ್ಸ್ ಇಲ್ಲ, ಈ ತರ ಒಬ್ಬ ವ್ಯಕ್ತಿ ಇದ್ದಾರೆ, ಇವ್ರನ್ನ ನೋಡಿ ಒನ್ ಟೈಮ್ ಅಂತ. ಏನಾಗುತ್ತೆ, ಹರಿಹರ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜಲ್ಲಿ ನಾನು ಕರೆಸ್ತಾರೆ. 2023 ಡಿಸೆಂಬರ್ ಅಲ್ಲಿ ಕರೆಸ್ತಾರೆ. ಸ್ಟೂಡೆಂಟ್ಸಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಪ್ರಾಜೆಕ್ಟು ಮತ್ತೆ ಇಂಟರ್ನ್ಶಿಪ್ ಎರಡರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಚೆನ್ನಾಗಿದೆ, ನಮ್ಗೇನೋ ಒಂದು ಕಲಿಯಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಸರ್ ನಾವು ಬರ್ತೀವಿ ಅಂತ ಒಂದು 20-25 ಜನ ಸ್ಟೂಡೆಂಟ್ಸ್ ಇರ್ಬೋದು, ಒಂದು 20 ಒಳಗೆ ಅಥವಾ 20 ಮೇಲೆ ಅಷ್ಟು ಜನ ಒಂದು ಅಪ್ರೋಚ್ ಮಾಡಿದಾಗ ನಾನು ಒಂದು ಮಾತು ಹೇಳ್ತೀನಿ, ವಿತೌಟ್ HOD ಪರ್ಮಿಷನ್, ವಿತೌಟ್ ಪ್ರಿನ್ಸಿಪಲ್ ಪರ್ಮಿಷನ್ ಯಾವುದೇ ತರದ್ದು ನಾನು ಪ್ರೊಸೀಜರ್ ಫಾಲೋ ಮಾಡಲ್ಲ ಅಂತ. ಇಬ್ರು ಕೇಳಿದಾರೆ, ಇಬ್ರು ಪರ್ಮಿಷನ್ ತಗೊಂಡಿದ್ದಾರೆ. ಇದು ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ ಹರಿಹರದಲ್ಲಿ ನಡೆದಂತ ಘಟನೆ. ಒಂದು ತಿಂಗಳ ಪ್ರೊಸೀಜರ್ ನಡೀತದೆ. ಸ್ಟೂಡೆಂಟ್ಸ್ ಬರ್ತಾರೆ, ಅದೇನೋ ಫಾರ್ಮ್ಸ್ ಗಳಿಗೆಲ್ಲ ಅರ್ಜೆಂಟ್ ಆಗಿ ಸಿಗ್ನೇಚರ್ ಹಾಕ್ಸ್ಕೊಂತಾರೆ. ನಾನು ನೋಡಿರ್ಲಿಲ್ಲ ಏನಿದೆ ಅನ್ನೋದನ್ನ. ನಾವು ಜಲ್ದಿ ಜಾಯ್ನ್ ಆಗ್ತೀವಿ ಅನ್ನೋ ಸ್ಟೂಡೆಂಟ್ಸ್ ಏನೋ ಹಂಬಲ, ಏನೋ ಒಂದು ಹೊಸ ಕಲಿತಿದೀವಿ ಅಂತ. ಸಡನ್ ಆಗಿ ನಾನು ಕಾಲೇಜಸ್ಗಳಿಗೆ ಹೋಗ್ತೀನಿ, ಅವ್ರಿಗೆ ಅಲ್ಲೇ ಕಾಲೇಜಲ್ಲೇ ಹೋಗಿ ಸಪೋರ್ಟ್ ಕೊಡ್ತೀನಿ. ಎಲ್ಲ ಪರ್ಮಿಷನ್ ತಗೊಂಡಿದ್ದಾರೆ ಸ್ಟೂಡೆಂಟ್ಸ್ಗಳು. ಆಕ್ಚುಲಿ ಅದನ್ನ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ಲಾಸ್ಟ್ ವೀಕ್ ಇರ್ಬೋದು, ಡಿಸೆಂಬರ್ ಅಲ್ಲಿ 2023 ಸಡನ್ ಆಗಿ ಕಾಲ್ ಮಾಡ್ತು, ಸರ್ ಈ ತರ ನೀವು ಕೊಟ್ಟಿದ್ದು ಸಿಲೆಬಸ್ ಕಾಪಿನೂ ನೋಡ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ ಬಗ್ಗೆನೂ ತಿಳ್ಕೊಂತಾ ಇಲ್ಲ, ಎಲ್ಲದನ್ನೂ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ನಮಗೆ ಹೆದರ್ಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ ಅಂತ ನನಗೆ ಆಕ್ಚುಲ್ ಆಗಿ ಕಾಲ್ ಬರುತ್ತೆ ಸ್ಟೂಡೆಂಟ್ ಕಡೆಯಿಂದ. ಇಮಿಡಿಯೇಟ್ಲಿ ನಾನು ಬರ್ತೀನಮ್ಮ, ಅದು ಏನಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ನಾನು ಚೆಕ್ ಮಾಡ್ತೀನಿ. ನಾನು ಕಾಲೇಜಿಗೆ ಹೋಗ್ತೀನಿ, HOD ಹತ್ರ ಕೂತ್ಕೊಂಡ್ಬಿಟ್ಟು ಮಾತಾಡಿದಾಗ, ಏನಕ್ಕೆ ನೀವು ರಿಜೆಕ್ಟ್ ಮಾಡೋದಕ್ಕೆ ಕಾರಣ ಏನು? ಈಗ ಜಸ್ಟಿಸ್ ಕೇಳಬೇಕು ಅಂದ್ರೆ ಏನು ಶಾಂತಿ ಸಮಾಧಾನದಿಂದ ಕೇಳಕ್ಕಾಗಲ್ಲ. ಯಾಕಂದ್ರೆ ಈ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜು ಹರಿಹರದಲ್ಲಿ ಮೊದಲಿಂದನೂ ಒಂದು ಪಾಲಿಟಿಕ್ಸ್ ಒಂದು ನಡೆಸ್ತಾ ಇದ್ದಾರೆ. ಅದು ನನಗೆ ಮುಂಚೆಯಿಂದನೂ ಗೊತ್ತಿತ್ತು. ಯಾಕಂದ್ರೆ ಕಂಪ್ನಿನ ಈ ತರ ಸುಮ್ನೆ ರಿಜೆಕ್ಟ್, ವಿತೌಟ್ ರೀಸನ್ ರಿಜೆಕ್ಟ್ ಮಾಡಿ, ಏನ್ ರೀಸನ್ ಹೇಳಕ್ ರೆಡಿ ಇಲ್ಲ, ಅವ್ರಿಗೆ ರೀಸನ್ನೇ ಗೊತ್ತಿಲ್ಲ. ಅವ್ರದ್ದೊಂದು ಗ್ರೂಪ್ ಇದೆ, ಆ ಗ್ರೂಪಿಗಷ್ಟೇ ಅವರು ಪ್ರಾಜೆಕ್ಟ್ ನ ಕೊಡೋದು, ಆ ಗ್ರೂಪಿಗಷ್ಟೇ ಅವರು ಇಂಟರ್ನ್ಶಿಪ್ ಆಗ್ಲಿ ಏನೇ ಇದಾಗಲಿ ಮಾಡೋದು. ಬಟ್ ಸ್ಟೂಡೆಂಟ್ಸ್ ನಮ್ಮ ಕಂಪ್ನಿ ಬರಕ್ ಇಷ್ಟ ಇದಾರೆ, ತುಂಬಾ ಅವ್ರು ಕಲಿಯೋಕೆ ಆಸೆ ಇದೆ. ಆ ಕಲಿಯೋದನ್ನ ಕಟ್ ಮಾಡಿ ಅವರು ಏನ್ ಮಾಡ್ತಾರೆ, ಹೆದರ್ಸ್ತಿದ್ದಾರೆ. ಸ್ಟೂಡೆಂಟ್ ರೆಕಾರ್ಡ್ ಕೂಡ ನನ್ನ ಹತ್ರ ಇದೆ. ಯಾಕಂದ್ರೆ ನಮ್ಮ ಆಫೀಸಲ್ಲಿ CC ಕ್ಯಾಮ್ರಾಸ್ ಇರುತ್ತೆ, ವಿತ್ ಆಡಿಯೋ ರೆಕಾರ್ಡ್ ಆಗುತ್ತೆ. ಸ್ಟೂಡೆಂಟ್ಸ್ ನಮ್ಮ ಆಫೀಸಿಗೆ ಬಂದು ಈ ತರ ಸ್ಟೇಟ್ಮೆಂಟ್ಸ್ ಗಳನ್ನು ಕೊಟ್ಟಿದ್ದಾರೆ, ವಿತ್ ಹೆಸರುಗಳು ಸಮೇತವಾಗಿ ಯಾರು ಹೆದರಿಸಿದ್ದಾರೆ, ಈ ಇನ್ಸಿಡೆಂಟ್ಸ್ ನಡೆದ ಮೇಲೆ ಪೊಲೀಸ್ ಸ್ಟೇಷನ್
ಹೋಗಿ ಕಂಪ್ಲೇಂಟ್ ಕೊಡ್ತೀವಿ, ನಿಮ್ಮ ಮೇಲೆ FIR ಆಗುತ್ತೆ ಅಂತ ಸ್ಟೂಡೆಂಟ್ಸ್ ಎದುರಿಸಿದ್ದಾರೆ. ಸೊ ನಾನು ಮತ್ತೆ ವಾಪಸ್ ಕತೆಗೆ ಬರ್ತೀನಿ. ಸೊ ನಾನು ಕೇಳಿದಾಗ ವಿ ವಿಲ್ ಲುಕ್ ಆಫ್ಟರ್ ದ್ಯಾಟ್ ಅಂತ ಹೇಳ್ತಾರೆ. ಏನು ರೀಸನ್ ಏನು ಕಂಪ್ನಿನ ರಿಜೆಕ್ಟ್ ಮಾಡೋದಕ್ಕೆ? ವಿ ವಿಲ್ ಲುಕ್ ಆಫ್ಟರ್ ದ್ಯಾಟ್, ವಿ ಡೋಂಟ್ ನೋ ಇಲ್ದ ಅದು ಹೆಂಗ್ರಿ ರಿಜೆಕ್ಟ್ ಮಾಡ್ತೀರಾ? ಸೊ ನನಗೂ ಟ್ರಿಗರ್ ಆಯಿತು. ಪಾಲಿಟಿಕ್ಸ್ ಮಾಡ್ತೀರಾ ನೀವು ಈ ಥರ ಕೂತ್ಕೊಂಡಿಲ್ಲಿ, ನಾನು ಮೊದಲಿಂದನೂ ನೋಡ್ತಾ ಇದ್ದೀನಿ, ಬನ್ನಿ ಪ್ರಿನ್ಸಿಪಲ್ ಚೇಂಬರ್ ಹತ್ರ ಹೋಗೋಣ ಅಂತ. ಪ್ರಿನ್ಸಿಪಲ್ ಚೇಂಬರ್ ಅಲ್ಲಿ ಸ್ವಲ್ಪ ಗಲಾಟೆ ಆಗುತ್ತೆ. ಯಾಕೆ ಅಂದ್ರೆ ಇವ್ರದ್ದು ಹಳೆ ಸ್ಕ್ಯಾಮ್ಗಳನ್ನೆಲ್ಲ ನಾನು ಹೊರಗೆ ತೆಗಿತೀನಿ. ಇವ್ರದ್ದು ಗೌರ್ಮೆಂಟ್ ಟೂರ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ ಇದೆ. ಇವರಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಏನೇ ಮಾಡಿದ್ರು ಫ್ರೀ ಆಫ್ ಕಾಸ್ಟಿಗೆ ಮಾಡಬೇಕು. ಇವ್ರೇನ್ ಮಾಡ್ತಾ ಇದಾರೆ, ಆಲ್ ಓವರ್ ದಾವಣಗೆರೆಯಿಂದ ದುಡ್ಡನ್ನ ತಗೊಂಡು 4,000 ರೂಪಾಯಿ 3,000 ರೂಪಾಯಿ ಮನಸ್ಸು ಹೆಚ್ಚು ಚಾರ್ಜಸ್ ಗಳನ್ನ ಮಾಡಿ, ಸೊ ದುಡ್ಡು ಬಿಸ್ನೆಸ್ ಒಳಗೆ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಇದು ಬಹಳ ವರ್ಷದಿಂದ ನಡೀತಾ ಇದೆ. ನಾವು ಬೇಡ ಸಾಹಸ ಅಂತ ದೂರ ಇದ್ವಿ. ಯಾವಾಗ ಪ್ರಿನ್ಸಿಪಲ್ ಚೇಂಬರ್ ಅವರು ಹೋಗುತ್ತೋ ಅವಾಗ ನಾನು ಒಂದೊಂದೇ ಇನ್ಸಿಡೆಂಟ್ಸ್ ಗಳನ್ನ ಹೇಳ್ತಾ ಬರ್ತೀನಿ. ಯಾವ ಕಂಪ್ನಿ ಜೊತೆ ಟೈಅಪ್ ಆಗಿ ನೀವು ಹೆಂಗೆ ಹಳೇದು ಇನ್ಸಿಡೆಂಟ್ಸ್ ಗಳನ್ನ ಹೇಗೆ ಸ್ಟೂಡೆಂಟ್ಸ್ ಗಳನ್ನ ಒಂದ್ ಕಡೆ ಕಟ್ ಆಫ್ ಮಾಡಿ ಇನ್ನೊಂದ್ ಕಡೆ ಕಟ್ ಆಫ್ ಗಳಿಗೆ ಹೆಂಗ್ ಹೆದರ್ಸ್ತಾ ಇದ್ರು ಪ್ರತಿಯೊಂದು ಹೇಳ್ತಾ ಇದ್ದೆ. ಆ ಟೈಮಲ್ಲಿ ರೌಡೀಸ್ ಗಳ ತರ ಬಿಹೇವ್ ಮಾಡಿದ್ರು. ಆಕ್ಚುಲಿ ನಾನು ನಿಜವಾಗ್ಲೂ ಅವ್ರು ಲೆಕ್ಚರ್ಸ್ ಅಂತ ಅನ್ಸುತ್ತೆ, ತುಂಬಾ ರೌಡೀಸ್ ತರ ಬಿಹೇವ್ ಮಾಡಿದ್ರು. ಬ್ಯಾಗ್ ಕಿತ್ಕೊಳಕ್ ಟ್ರೈ ಮಾಡ್ತಾರೆ. ಅವ್ರು ಕೂಡ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು. ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಮೊಬೈಲ್ ಹಿಡಿತಾ ಇದ್ದಾರೆ. ತುಂಬಾ ವರ್ಸ್ಟ್ ಬಿಹೇವಿಯರ್ ಗೌರ್ಮೆಂಟ್ ಡಿಪ್ಲೊಮಾ ಹರಿಹರ ಕಾಲೇಜಲ್ಲಿ ನಡೆದಂತ ಘಟನೆ ಇದು. ಡಿಪ್ಲೊಮಾ ಪಾಲಿಟೆಕ್ನಿಕ್ ಹರಿಹರ ಡಿಪ್ಲೊಮಾ ಪಾಲಿಟೆಕ್ನಿಕ್ ಹರಿಹರ ಡಿಪ್ಲೊಮಾ ಪಾಲಿಟೆಕ್ನಿಕ್ ಹರಿಹರ. ನಾನು ಎವಿಡೆನ್ಸ್ ಇಲ್ಲದೆ ಯಾವತ್ತೂ ಮಾತಾಡಲ್ಲ. ಐ ಹ್ಯಾವ್ ದ ಎವಿಡೆನ್ಸ್. ಸ್ಟೂಡೆಂಟ್ ಸ್ಟೇಟ್ಮೆಂಟ್ ರೆಕಾರ್ಡ್ ಇದೆ, ಅಲ್ಲೂ ನಾನು ವಿಡಿಯೋ ಮಾಡಿದ್ದು ರೆಕಾರ್ಡ್ಸ್ ಕೂಡ ಇದೆ. ಸೊ ಯಾರು ಒಬ್ರು ಕುತ್ಕೊಂಡಲ್ಲಿ ಏನಾಗಿದೆ ಶಿವಾಲಿ, ಎಲ್ಲಿಂದ ಪ್ರಾಬ್ಲಮ್ ಆಯ್ತು, ಯಾವ ತರ ಇಶ್ಯೂ ಆಗಿದೆ, ಮಾತಾಡೋಣ, ಕೂಲಾಗಿ ಮಾತಾಡಿಲ್ಲ. ದೇ ಆರ್ ಲೈಕ್ ಶೌಟಿಂಗ್ ಲೈಕ್ ಅನ್ ರೌಡೀಸ್. ಇವರು ಏನೇ ನೆಗೆಟಿವ್ ಪಾಯಿಂಟ್ಸ್ ಇದೆ ಅದನ್ನ ಮಾತ್ರ ವಿಡಿಯೋ ಮಾಡ್ತಿದ್ದಾರೆ. ಈ ವ್ಯಕ್ತಿ ನಾನು ಏನ್ ಪಾಸಿಟಿವ್ ಪಾಯಿಂಟ್ಸ್ ಹೇಳ್ತಿದ್ದೀನಿ ಅದು ವಿಡಿಯೋ ಮಾಡ್ತಾ ಇಲ್ಲ. ಪ್ರೊಫೆಷನಲಿಸಮ್ ಅನ್ನೋದೇ ಇಲ್ಲ. ಸೊ ಇದಾದ ಮೇಲೆ ನಾನು ಹಳೆಯ ಸ್ಕ್ಯಾಮ್ಸ್ ಗಳು ಅವ್ರದ್ದು ಏನೇನಿದೆ ಮಾಡಿದ್ದಾರೆ ಕಾಲೇಜ್ಗಳಲ್ಲಿ ನಡೆದಿರೋ ಕೆಲವು ಸ್ಕ್ಯಾಮ್ಸ್ ಗಳನ್ನ ಇಡ್ತಾ ಬರ್ತೀನಿ. ಸುಳ್ಳು ಅಂತ ವಾದ ಮಾಡ್ತಾ ಬರ್ತಾರೆ. ನಾನು ನಡುವೆ 2-3 ಸತಿ ನಾನು ಎದ್ದೋಗಿ ಟ್ರೈ ಮಾಡ್ತೀನಿ. ಪ್ರಿನ್ಸಿಪಲ್ಸ್ ಶಿವಾಲಿ ಗಲಾಟೆ ಬೇಡ ಹೊರಟು ಬಿಡಿ ಅಂದಾಗ ಸ್ಟಾರ್ಟಿಂಗ್ ಅಲ್ಲೇ ಎದ್ದೋಗಿ ಟ್ರೈ ಮಾಡ್ತೀನಿ. ಸಾಕಷ್ಟು ಲೆಕ್ಚರ್ಸ್ಗಳು, ಬೇರೆ ಡಿಪಾರ್ಟ್ಮೆಂಟ್ ಲೆಕ್ಚರ್ಸ್ಗಳು, ನೀವು ಮಾತಾಡ್ತಾ ಇರೋದು ಕರೆಕ್ಟ್ ಇದೆ, ನೀವು ಮಾತಾಡ್ತಿರೋದು ರೈಟ್ ಆಗಿದೆ, ವಾಪಸ್ ಕೂತ್ಕೊಳ್ಳಿ ಅಂತ ಕರೆದು ಕೂರಿಸಿದ್ದಾರೆ. ಏನಾಗುತ್ತೆ, ನಂದು ನೇರ ನುಡಿ, ನಾನು ಏನಿದೆ ಜಸ್ಟಿಫಿಕೇಶನ್ ನಾನು ಅದನ್ನ ಕೇಳ್ಬಿಡ್ತೀನಿ, ಏನಿದೆ ಈ ತರ ತಪ್ಪು ಮಾಡ್ತಾ ಇದ್ದೀರಾ ಅಂತ. ಸೊ ಇದೆಲ್ಲ ಇನ್ಸಿಡೆಂಟ್ಸ್ ಆದ್ಮೇಲೆ ಒಂದು ಸುಳ್ಳು ವಾದನ ಮಾಡ್ತಾರೆ. ನಮ್ಮ ಸ್ಟೂಡೆಂಟ್ಸೇ ನಿಮ್ಮ ಹತ್ರ ಅಪ್ರೋಚ್ ಮಾಡಿಲ್ಲ, ಸ್ಟೂಡೆಂಟ್ಸೇ ಬಂದಿಲ್ಲ, ಇಲ್ಲೇ ಇದಾರೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ನಾನು ಕ್ಲಾಸ್ ರೂಮಿಗೆ ಹೋಗಿ ಕಂಪ್ಲೇಂಟ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳು ಇವರು ಏನ್ ಹೆದರ್ಸಿದ್ದಾರೆ ಆ ಸ್ಟೂಡೆಂಟ್ಸ್ ಗಳನ್ನ ಕರ್ಕೊಂಡ್ ಬಂದು ನಿಲ್ಲಿಸಿದಾಗ ಇಮಿಡಿಯೇಟ್ಲಿ ಪ್ರಿನ್ಸಿಪಲ್ಸ್ ನೀವು ಹೊರಗಡೆ ಹೋಗಿ ನಾನು ಸ್ಟೂಡೆಂಟ್ಸ್ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. ಬರೋದ್ರೊಳಗೆ ನಾನು ಸ್ಟೂಡೆಂಟ್ಸ್ ಹೇಳ್ತೀನಿ, ಏನೇ ಕಷ್ಟ ಆಗ್ಲಿ, ಏನೇ ಪ್ರಾಬ್ಲಮ್ ಆಗ್ಲಿ, ನೀವು ಧೈರ್ಯವಾಗಿರಿ, ಏನ್ ನಡೀತು ಅನ್ನೋದು ಧೈರ್ಯವಾಗಿ ಹೇಳಿ ಅಂತ. ಸ್ಟೂಡೆಂಟ್ ನಾನು ಹೊರಗಡೆ ಹೋಗಿ ಮತ್ತೆ ಒಳಗಡೆ ಕರೀತಾರೆ. ಒಳಗೆ ಬರೋದಷ್ಟೊತ್ತಿ ಸ್ಟೂಡೆಂಟ್ ನ ಮ್ಯಾನಿಪುಲೇಟ್ ಮಾಡಿದ್ದಾರೆ, ಮತ್ತೆ ಹೆದರ್ಸಿದ್ದಾರೆ. ಸ್ಟೂಡೆಂಟ್ಸ್ ಕಣ್ಣಲ್ಲಿ ನೀರ್ ಹಾಕಂತ, ಸರ್ ಪ್ಲೀಸ್ ಹೊರಟು ಬಿಡಿ ಅಂತ ಒಂದು ಹೇಳ್ತಾರೆ. ಯಾರು ಹೆದರ್ಸಿದೆ ಹೇಳ್ರಮ್ಮ, ನಿಮಗೇನು ಪ್ರಾಬ್ಲಮ್ ಆಗಿದೆ ನಾನು ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ಸ್ಟೂಡೆಂಟ್ಸ್ ಮಾತಾಡಕ್ ರೆಡಿ ಇರಲ್ಲ ಪ್ರಿನ್ಸಿಪಲ್ ಮುಂದೆ. ಸೊ ನಾನು ಅಲ್ಲಿಂದ ಹೊರಟು ಬಿಡ್ತೀನಿ. ಇದಾದ ಮೇಲೆ ಕೆಲವು ಲೆಕ್ಚರ್ಸ್ ಇಂದ ಕಾಲ್ ಬರುತ್ತೆ, ಕೆಲವು ಎವಿಡೆನ್ಸ್ ಗಳನ್ನ ನನಗೆ ಕೊಡ್ತಾರೆ. ಇಲ್ಲ ಸರ್, ನಾವು ತುಂಬಾ ಅನುಭವಿಸ್ತಾ ಇದೀವಿ, ನೀವು ಇದನ್ನ ಇಲ್ಲಿಗೆ ಬಿಡಬೇಡಿ, ನೀವು ಟೇಕ್ ಆನ್ ಫರ್ದರ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಒಬ್ಬ ದೊಡ್ಡ ವ್ಯಕ್ತಿ ಕಾಲ್ ಮಾಡ್ತಾರೆ. ವ್ಯಕ್ತಿ ಹೇಳ್ತಾರೆ, ಈ ಇಶ್ಯೂನ ಇಲ್ಲಿಗೆ ಬಿಟ್ಬಿಡಿ, ನನಗೆ ಗೊತ್ತು ಈ ಡಿಪಾರ್ಟ್ಮೆಂಟ್ ಮೊದಲಿಂದ ಹಿಂಗ್ ಮಾಡ್ತಿದ್ದಾರೆ ಅಂತ. ಸ್ಟೂಡೆಂಟ್ಸ್ ಭವಿಷ್ಯತ್ ಪ್ರಶ್ನೆ, ಸ್ಟೂಡೆಂಟ್ಸಿಗೆ ತೊಂದರೆ ಆಗೋದ್ ಬೇಡ, ಇನ್ನು ಇಲ್ಲಿಗೆ ಬಿಟ್ಬಿಡಿ, ಐ ವಿಲ್ ಸಾರ್ಟ್ ಇಟ್ ಔಟ್ ಅಂತ ಹೇಳ್ಬಿಟ್ಟು ಇದನ್ನ ಅಲ್ಲಿಗೆ ಮುಗಿಸ್ತಾರೆ. ಈ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ ಹರಿಹರದಲ್ಲಿ ಕೆಲವರು ಇದ್ದಾರೆ ನನ್ನ ವಿರುದ್ಧ ಇರೋರು. ಅವರಿಗೆ ನನ್ನ ಕಡೆಯಿಂದ ತುಂಬಾ ಬಿಸ್ನೆಸ್ ಲಾಸ್ ಆಗಿದೆ. ಯಾಕಂದ್ರೆ ವಿ ಡೂ ಪ್ರೊಫೆಷನಲ್ ಟ್ರೈನಿಂಗ್. ನಾನು ಏನು ಅನ್ನೋದನ್ನ, ಶಿವಾಲಿ ಸರ್ ಏನು ಅನ್ನೋದನ್ನ, ಸಿರಿ ಇಂಟೆಲ್ ಕಂಪ್ನಿ ಏನು ಅನ್ನೋದು, ಆಮೇಲೆ ಪ್ರೊಫೆಷನಲಿಸಮ್ ಏನು ಅನ್ನೋದು ನಾನು ಹಾರ್ಡ್ಲಿ ಟೀಚ್ ಮಾಡ್ತೀನಿ ಸ್ಟೂಡೆಂಟ್ಸ್ಗಳಿಗೆ. ಸಾಕಷ್ಟು ಕಾಲೇಜ್ಗಳಿಗೆ ಗೊತ್ತು, ಸಾಕಷ್ಟು ಲೆಕ್ಚರ್ಸ್ಗಳಿಗೆ ಗೊತ್ತು, ನನ್ನನ್ನು ತುಂಬಾ ಹತ್ರದಿಂದ ನೋಡಿದ್ದಾರೆ. ಬಟ್ ಈ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜಸ್ ಅಂತಾನೆ ಯಾಕೆ ಪದೇ ಪದೇ ಹೇಳ್ತೀವಿ, ಒಂದು ಪ್ರೊಫೆಷನಲಿಸಮ್ ಅನ್ನೋದು ಗೊತ್ತಿಲ್ಲ. ಫೇಕ್ ಸರ್ಟಿಫಿಕೇಟ್ಸ್ ತಗೊಂಡು ಲೆಕ್ಚರ್ಸೇ ಫೇಕ್ ಸರ್ಟಿಫಿಕೇಟ್ ತಗೊಂಬನ್ನಿ ಅಂತ ಕೇಳ್ತಾರೆ. ಫೈನಲ್ ಇಯರ್ ಬಂದಾಗ ಸ್ಟೂಡೆಂಟ್ಸ್ ಗಳಿಗೆ ಸಬ್ಜೆಕ್ಟ್ ಬಗ್ಗೆ ಇನ್ನೂ ಅರಿವಿರಲ್ಲ. ಗೆಸ್ಟ್ ಫ್ಯಾಕಲ್ಟೀಸ್ ಗಳಿಗೆ ಕಳಿಸಿ ಅರ್ಧಂಬರ್ಧ ಪಾಠಗಳು. ಇದ್ರ ವಿರುದ್ಧ ಮಾತಾಡಿದ್ರೆ, ಸೊ ನನಗೆ ಈ ತರ ಒಂದು
ಬ್ಯಾಕ್ ಫೈರ್ ಆಯ್ತು. ಹೇಗೆ ಬ್ಯಾಕ್ ಫೈರ್ ಅಂದ್ರೆ, ಈ ಕ್ರಿಮಿಗಳು ಏನಿದ್ವಲ್ಲ ಈ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜಸ್ ಅಲ್ಲಿ, ಅವರು ಏನಾಗಿದ್ದಾರೆ ಬೇರೆ ಬೇರೆ ಕಾಲೇಜಲ್ಲಿ ಸ್ಪ್ರೆಡ್ ಆಗಿ ಹೋಗಿದ್ದಾರೆ. ಸೊ ಯಾವಾಗ ನಮ್ಮನ್ನ ಕರೆಸಿ ಆಸ್ ಅ ಪ್ರೊಫೆಷನಲಿಸಮ್ ಒಂದು ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕು ಅವ್ರ ಕಾಲೇಜಲ್ಲಿ ಅನ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ, ಇಂಡೈರೆಕ್ಟ್ ಆಗಿ ಕಾಲ್ ಮಾಡ್ಬಿಟ್ಟು ಇವರು ಡಿಪ್ಲೊಮಾ ಕಾಲೇಜಲ್ಲಿ ಒಂದು ಗಲಾಟೆ ಮಾಡ್ಕೊಂಡಿದ್ದಾರೆ. ಅದು ಏನು ಗಲಾಟೆ, ಯಾಕೆ ಗಲಾಟೆ ಆಯ್ತು? ಒಂದು ನ್ಯಾಯವಾಗಿ ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಂಡಾಗ, ಕೆಲವರಿಗೆ ಲೆಕ್ಚರ್ಸ್ ಗಳಿಗೆ ಆಗ್ತಾ ಇರುವ ಅನ್ಯಾಯ ಪರವಾಗಿ ನಿಂತ್ಕೊಂಡಾಗ, ಇವರು ನಡೀತಿರೋ ಸ್ಕ್ಯಾಮ್ಸ್ ಗಳ ಬಗ್ಗೆ ಅದು ವಿರುದ್ಧವಾಗಿ ನಿಂತ್ಕೊಂಡಾಗ ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಸ್ಟೂಡೆಂಟ್ಸ್ ಗಳು ಸ್ಟೇಟ್ಮೆಂಟ್ ರೆಕಾರ್ಡ್ ಇದೆ, ಅಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ ಇದು ವಿಡಿಯೋ ರೆಕಾರ್ಡ್ ಇದೆ, ಅವರು ಯಾವ ತರ ಬಿಹೇವ್ ಮಾಡಿದ್ರು, ಎಷ್ಟು ವರ್ಸ್ಟ್ ಆಗಿ ಬಿಹೇವ್ ಮಾಡಿದಾರೆ ಅನ್ನೋದಿದೆ. ಸೊ ನಾನು ಈ DTE ಸಿಲೆಬಸ್ ಫ್ರೇಮ್ ಏನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಗಳನ್ನ ಟಫ್ ಆಗಿ ರೆಡಿ ಮಾಡೋದಕ್ಕೋಸ್ಕರ ಫೈನಲ್ ಇಯರ್ಗೆ ಅದು ಅಪ್ಲೈ ಆಗ್ತಾ ಇಲ್ಲ. ಅದು ಗೌರ್ಮೆಂಟ್, ಎಸ್ಪೆಷಲಿ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ ಹರಿಹರ ಇರ್ಬೋದು. ಆಮೇಲೆ ನಾನು ಹರಪನಹಳ್ಳಿ ದೂರಕ್ಕೆ ಹೋಗಲ್ಲ, ಹರಪನಹಳ್ಳಿ ಕಾಲೇಜು, ಯಾಕಂದ್ರೆ ಅಲ್ಲಿ ಸಂಪೂರ್ಣ ಚಿತ್ರಣ ನನಗೆ ಗೊತ್ತಿಲ್ಲ. ಇದು ಮೊದಲಿಂದಾನು ಹರಿಹರದಲ್ಲಿ ಶಿವಾಲಿ ಅಂದ್ರೆ ಒಂದು ಬಿಸ್ನೆಸ್ ಕಾಂಪಿಟೇಟರು, ಅವ್ರನ್ನ ಹೊರಗಡೆನೆ ಇರಬೇಕು, ಇಲ್ಲ ಅಂದ್ರೆ ನಾವು ದುಡ್ಕೊಳಕ್ಕಾಗಲ್ಲ, ಸೊ ನಾವು ಗೆಸ್ಟ್ ಲೆಕ್ಚರ್ಸ್ಗಳು ಅಥವಾ ಅದೊಂದು ಫ್ರೇಮ್ ಮಾಡಿಬಿಟ್ಟಿದ್ದಾರೆ. ಮೊದಲಿಂದನೂ 2013 ಅಲ್ಲಿದ್ದಾರೆ ಕೆಲವು ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜಲ್ಲಿ ಹರಿಹರದಲ್ಲಿ ಇದ್ದಾರೆ. ಅವರು ಇವ್ ಬಂದ ಅಂದ್ರೆ ನಾವು ವರ್ಕೌಟ್ ಮಾಡ್ಕೊಳಕ್ ಆಗಲ್ಲ. ಸೊ ಆತರ ಸಾಕಷ್ಟು ನಡೆದಿದೆ. ನಾನು ನೋಡಿ ನಾನು ದೂರ ಇದ್ದವನ್ನ ಡಿಪ್ಲೊಮಾ ಕಾಲೇಜಸ್ಗಳಿಂದ ದೂರ ಹೊಡ್ಕೊಂಡ್ಬಿಟ್ಟಿದ್ದೆ. ಬೇಡ, ವಿ ಆರ್ ಪ್ರೊಫೆಷನಲ್. ಇಂಜಿನಿಯರಿಂಗ್ ಕಾಲೇಜ್ ಇದೆ, MTech ಟ್ರೈನಿಂಗ್ ಕೊಡ್ತೀವಿ, PhD ವರ್ಕ್ಸ್ ಎಲ್ಲ ಮಾಡ್ತೀವಿ. ಸೊ ಲೆಟ್ ಅಸ್ ಬಿ ಎ ಪ್ರೊಫೆಷನಲ್. ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ಗೆ ಪ್ರೊಫೆಷನಲಿಸಮ್ ಅನ್ನೋದು ಗೊತ್ತಿಲ್ಲ. ಅದು ಎಸ್ಪೆಷಲಿ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ ಹರಿಹರ, ಅದೇ ಜಸ್ಟ್ ಲೆಕ್ಚರ್ಸ್ ಲೈಕ್ ರೌಡೀಸ್. ಎಲ್ಲ ಲೆಕ್ಚರ್ಸ್ಗಳಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕೆಲವರು ಅಲ್ಲಿ ಅವತ್ತು ನಡೆದಂತ ಘಟನೆಯಲ್ಲಿ ಕೆಲವರು ಲೆಕ್ಚರ್ಸ್ಗಳು ರೌಡಿಗಳು ತರ ಬಿಹೇವ್ ಮಾಡ್ತಾರೆ. ಏನ್ರಿ, ಒಂದು ಸಮಾಧಾನ ಕೂತ್ಕೊಂಡೋಗಿ ಆಗ್ಲಿ, ನಾನೇ ಸ್ಟಾರ್ಟಿಂಗ್ ಅಲ್ಲಿ ಟ್ರಿಗರ್ ಆಗಿರ್ಲಿ. ಸೊ ದೇ ಮಸ್ಟ್ ಬಿ ಪ್ರೊಫೆಷನಲ್. ಸೊ ದಿಸ್ ಈಸ್ ದ ಇನ್ಸಿಡೆಂಟ್ಸ್ ದಟ್ ಹ್ಯಾಪನ್. ಅನ್ಯಾಯದ ವಿರುದ್ಧ ನಿಂತ್ಕೊಂಡಿದ್ದೆ ನಾನು ಅವತ್ತು, ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಂಡಿದ್ದೆ. ಈಗಲೂ ನಾನು ಕೆರಿಯರ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ, ನನ್ನ ಕಂಪ್ನಿ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಆರಾಮಾಗಿ ನಾನು ಕ್ಲೋಸ್ ಮಾಡ್ಕೊಂಡು ಒಂದು ಒಳ್ಳೆ ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿರ್ತೀನಿ, ನನಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ವಿ ಆರ್ ಫ್ರಮ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್. ನನ್ನ ತಾಯಿ ಕೂಡ ಲೆಕ್ಚರು, ಗೌರ್ಮೆಂಟ್ SJK ಗಿರಿಯಮ್ಮ ವುಮೆನ್ಸ್ PU ಕಾಲೇಜಲ್ಲಿ ಲೆಕ್ಚರ್ ಆಗಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದರು. ನಮ್ಮ ತಂದೆ ಒಬ್ಬ DD ಡಿಸ್ಟ್ರಿಕ್ಟ್ ಡೈರೆಕ್ಟರ್, ಪ್ರಿನ್ಸಿಪಲ್ ಆಗಿ ಒಬ್ಬ DDPU ಆಗಿ ಕೊಟ್ಟೂರು ರಿಟೈರ್ಡ್ ಆದವರು. ಇಂತಹ ಪ್ರೊಫೆಷನಲ್ ಬ್ಯಾಕ್ ಗ್ರೌಂಡ್ ಹಿಡ್ಕೊಂಡು ನಾನು ಯಾವುದೋ ಒಂದು ಕಾಲೇಜಿಗೆ ಹೋಗಿ ಸುಮ್ಮನೆ ನನಗೆ ಬಿಸ್ನೆಸ್ ಬಂದಿಲ್ಲ ಅಂತ ನಾನು ಗಲಾಟೆ ಮಾಡೋ ಅವಶ್ಯಕತೆ ನನಗಿರ್ಲಿಲ್ಲ. ಅನ್ಯಾಯದ ವಿರುದ್ಧ ನಾನು ನಿಂತ್ಕೊಂಡೆ. ಅಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಇಟ್ಕೊಂಡು ಬಿಸ್ನೆಸ್ ವ್ಯವಹಾರನ ಮಾಡೋದು, ಯಾವುದೋ ಪ್ರೈವೇಟ್ ಕಂಪ್ನಿಗೆ ತಮ್ಮ ಲ್ಯಾಬ್ ಅನ್ನ ಕೊಟ್ಬಿಟ್ಟು ದುಡ್ಡನ್ನ ಮಾಡ್ಕೊಳ್ಳೋದು, ಪರ್ಸೆಂಟೇಜ್ ನ ತಗೊಳ್ಳೋದು, ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ ಹರಿಹರದಲ್ಲಿ ನಡೆದ ಘಟನೆ. ಸೊ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಕ್ಲಾರಿಫಿಕೇಶನ್ ಕೊಡಬೇಕು. ನಾ ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ದೆ ಅಂದ್ರೆ, ಒಂದು ಕಾಲೇಜಿನ ರೆಪ್ಯುಟೇಷನ್ ಹಾಳಾಗತ್ತೆ ಅಂತ. ಬಟ್ ರೀಸೆಂಟ್ ಆಗಿ ಯಾವುದೋ ಒಬ್ಬ ಥರ್ಡ್ ಪರ್ಸನ್ ಬಂದ್ಬಿಟ್ಟು ನಮ್ಮ ಕ್ಲೋಸ್ ಆಗಿರೋ ಒಬ್ಬ ಕೊಲೀಗ್ ಹತ್ರ ಈ ತರ ಮಾತಾಡಿದಾಗ ನನಗೂ ಬೇಜಾರಾಯ್ತು. ಸೊ ವೈ ಶುಡ್ ಐ, ಇಲ್ಲಿವರೆಗೂ ಇನ್ನೂ ನಾನು ಬಾಯಿ ಮುಚ್ಕೊಂಡಿದ್ರೆ ಇದು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಇಶ್ಯೂ ಬಗ್ಗೆ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜಸ್ಗಳಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯನ ನಡೀತಾ ಇದೆ, ಎಲ್ಲೋ ಹೋಗ್ತಿದ್ದಾರೆ. ಅವರು ಪಾತ್ವೇ ಏನ್ ಸೆಲೆಕ್ಟ್ ಮಾಡಿದ್ರೆ ಕಲಿತಾ ಇಲ್ಲ. ಸೊ ದಿಸ್ ಈಸ್ ವಾಟ್ ಹ್ಯಾಪನಿಂಗ್. ಸೊ ಇಷ್ಟು ಹೇಳಬೇಕಿತ್ತು. ಅನ್ಯಾಯದ ವಿರುದ್ಧ ನಾನು ಯಾವಾಗ್ಲೂ ನಿಂತ್ಕೊಂತೀನಿ. ಸ್ಟೂಡೆಂಟ್ಸಿಗೋಸ್ಕರ ಹೋರಾಡಿದ್ದು, ಕೆಲವು ಲೆಕ್ಚರ್ಸಿಗೋಸ್ಕರ ಹೋರಾಡಿದ್ದು ಅವತ್ತು. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.